ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಬಟ್ ನ್ಯೂ ಡಿಸೈನೇ. ಸೊ ಸಿಂಪಲ್ ಸಿಂಗಲ್ ಸ್ಟೆಪ್ಪಲ್ಲಿ ಡಿಸೈನ್ ಹಾಕ್ಬೋದು. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟಿಗೆ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಸೊ ಬೇಗನೂ ಆಗೋಗುತ್ತೆ ಫ್ರೆಂಡ್ಸ್, ಅಂತ ಏನು ಕಷ್ಟ ಆಗೋಲ್ಲ. ಬಟ್ ತುಂಬ ಚೆನ್ನಾಗಿದೆ ಡಿಸೈನು. ಒಂದ್ರ ಪಕ್ಕ ಒಂದು 2 ಸತಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಲಾಕ್ ಆಗುತ್ತೆ ನಮಗೆ ಫಸ್ಟ್. ಅದು ಲಾಕ್ ಆಗಿದ ತಕ್ಷಣ ಫ್ರೆಂಡ್ಸ್ ಸ್ಟಾರ್ಟಿಂಗು ಒಂದು ಸ್ವಲ್ಪ ಬೀಡನ್ನ ಮೇಲೆ ಮಾಡ್ಕೊಳ್ಳೋಣ. ದಾರಾನ ಮೇಲೆ ಮಾಡ್ಕೊಳ್ಳೋಣ. ದಾರ ಮೇಲೆ ಮಾಡಿ ಒಂದು ಮೀಡಿಯಮ್ ಸೈಜ್ ಬೀಡ್ ತೊಗೋತಾ ಇದ್ದೀನಿ. ಇವನ್ ಬಿಗ್ ಸೈಜ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜು 2 ಬೀಡನ್ನ ಹಾಕೋತಾ ಇದ್ದೀನಿ, ಸುಮ್ಮನೆ ಡಿಸೈನ್ಗೋಸ್ಕರ. ನೀವು ಆರ್ಚ್ಗೆ ಮತ್ತು ಕುಚ್ಚಿಗೆ ಗ್ಯಾಪ್ ಜಾಸ್ತಿ ಆಯಿತು ಅನ್ಸಿದ್ರೆ ನಿಮಗೆ ಈ ಬೀಡನ್ನ ಸ್ಕಿಪ್ ಮಾಡ್ಕೋಬೋದು. ಮತ್ತು ನಾನು ಸಿಂಗಲ್ ಕ್ರೋಶೆ ಕೂಡ ಯೂಸ್ ಮಾಡಿದ್ದೀನಿ, ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಸೊ 2 ಒಂಥರ ದೂರ ಆರ್ಚ್ ದೂರ ಕುಚ್ಚಿದ್ರೂ ಒಂದೊಂದು ಡಿಸೈನ್ಗೆ ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹತ್ರ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಬೀಡನ್ನ ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಅನ್ಸಿದ್ರೆ ಸ್ಕಿಪ್ ಮಾಡ್ಕೋಬೋದು. ಸೊ 2 ಬೀಡನ್ನ ಹಾಕಿ ಬೀಡನ್ನ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಏನು ಮಾಡಲಿಲ್ಲ, ಜಸ್ಟ್ ಸಾರಿಗೆ ಲಾಕ್ ಮಾಡಿದ್ದೀನಿ 2 ಸತಿ ಈ ಥರ ಮಾಡಿಕೊಂಡು ಅಲ್ಲಿಂದ 4 ಚೈನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಕುಚ್ಚು ಕಟ್ಟಕ್ಕೆ ಪ್ಲೇಸು. ಸೊ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈವನ್ 5 ಚೈನ್ ಕೂಡ ಹಾಕ್ಬೋದು. 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಅಗೇನ್ 2 ಮೀಡಿಯಮ್ ಸೈಜ್ ಬೀಡನ್ನ ತೊಗೋತೀನಿ ಫ್ರೆಂಡ್ಸ್. ಬಿಗ್ ಸೈಜ್ ಆದರೂ ನಡೆಯುತ್ತೆ, ಇಲ್ಲ ಬಿಗ್ ಸೈಜ್ ಒಂದೊಂದು ಹಾಕಿದ್ರೂ ನಡೆಯುತ್ತೆ. ಆ ಥರ ನಿಮ್ಮ ಚಾಯ್ಸು. ಯಾವ ಥರ ಬೇಕಾದ್ರೂ ನೀವು ಬೀಡ್ಸ್ನ ಯೂಸ್ ಮಾಡ್ಕೋಬೋದು. ಬೀಡ್ಸ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಜಸ್ಟ್ 1 ಬೀಡನ್ನ ಹಾಕಿ ಸ್ವಲ್ಪ ಬೀಡ್ಗಾಗೋಷ್ಟು ಪ್ಲೇಸ್ ಬಿಟ್ಬಿಟ್ಟು ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಮತ್ತು ಸ್ವಲ್ಪ ದಾರ ತೆಗೆದು ಬೀಡನ್ನ ಹಾಕಿ ಪಕ್ಕದಲ್ಲೇ ಸ್ವಲ್ಪ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಈ ರೀತಿ ಮಾಡಿಕೊಂಡು ಮತ್ತು ಇವಾಗ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಷ್ಟ ಆಯ್ತಲ್ವ, 2 ಬೀಡು 4 ಚೈನ್ ಹಾಕಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ಮತ್ತೆ 2 ಬೀಡನ್ನ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತೀನಿ ಪಕ್ಕದಲ್ಲೇ. ಸೊ ಇಲ್ಲಿ 4 ಟೈಮ್ಸ್ ಇವಾಗ ಮಾಡಿರೋದನ್ನ ಬಿಟ್ಟು 3 ಟೈಮ್ಸ್ನ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ. ಸೊ ಸಿಂಗಲ್ ಕ್ರೋಶೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಡಿಸೈನ್ ಕಾಣಲಿ ಅಂತ, ಆರ್ಚ್ಗೆ ಇದಕ್ಕೆ ಗ್ಯಾಪ್ ಇರಲಿ ಅಂತ ಅಷ್ಟು ಮಾಡಿರೋದು ಫ್ರೆಂಡ್ಸ್. ವಿತೌಟ್ ಗ್ಯಾಪ್ ಕೂಡ ಇದು ಈ ಆರ್ಚ್ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಈ ಥರ ಮಾಡ್ಕೋಬೋದು ನೀವು. ಈ ಡಿಸ್ಟೆನ್ಸ್ ಅನ್ನೋದು ನಿಮ್ಮ ಇಷ್ಟ ಫ್ರೆಂಡ್ಸ್. ಈಗ ಬೇಕಂದರೆ 2 ಬೀಡ್ ಹಾಕ್ಬೋದು, ಬೇಕಂದರೆ ಈ 4 ಸಿಂಗಲ್ ಕ್ರೋಶೆ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಕೂಡ ನೀವು ಮಾಡ್ಕೋಬೋದು. ಇನ್ನು ಒಂದು ಸತಿ ಮತ್ತೆ ಅಲ್ಲಿಂದ ಫ್ರೆಂಡ್ಸ್ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 3 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ, 4 ಅಂದೆ, 3 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಸೊ ಇಲ್ಲಿ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಅಲ್ಲಿಂದ 6 ಚೈನ್ ಮಾಡ್ಕೋತಾ ಇದ್ದೀನಿ. 6 ಚೈನ್ ಮಾಡಿಕೊಂಡು ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡೆ. ಮತ್ತು 6 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಸೊ ಇವಾಗ 2 ಬೀಡ್ಸ್ ಆಯ್ತಲ್ವ, 3 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಆಪ್ಷನಲ್ ಅಷ್ಟೇ, ಬೇಕಂದರೆ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ 3 6 3 ಹಾಕ್ಕೊಂಡು ಸ್ವಲ್ಪ ಡಿಸೈನ್ನ ಟರ್ನ್ ಮಾಡ್ಕೊಳ್ತೀನಿ. ಒಂದೇ ಸ್ಟೆಪ್ ಆಗಿರೋದ್ರಿಂದ ಡಿಸೈನ್ನ ಟರ್ನ್ ಮಾಡ್ಕೋಬೇಕಾಗತ್ತೆ, ಅಂದರೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕಾಗುತ್ತೆ. ಸೊ ಎಷ್ಟು ಹಾಕಿದ್ದೀರೋ ಅಷ್ಟು ಟರ್ನ್ ಮಾಡಿಕೊಂಡು ಅಲ್ಲಿಂದ 2 ಚೈನ್ ಹಾಕ್ಕೊಳ್ಳೋಣ. ಟರ್ನ್ ಮಾಡಿದ ತಕ್ಷಣ 2 ಚೈನ್ ಹಾಕ್ಕೊಂಡು ಈ 3 ಚೈನ್ ಏನು ಮಾಡಿದ್ದೆ ಬೇಸಲ್ಲಿ ಅದರೊಳಗಡೆ 1 ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಹಾಕಿ 1 ಸಿಂಗಲ್ ಕ್ರೋಶೆ. ಅಲ್ಲಿಂದ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. 1 ಟೈಮ್ ದಾರ ಸುತ್ಕೊಂಡು ಈ 6 ಚೈನ್ ಏನಿದೆ 6 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಬಂದು 3 ದಾರ ಇದೆ ಅಲ್ವಾ, ಈ 3 ದಾರದಲ್ಲೂ 1 ದಾರನ ಈ ರೀತಿ ಎಳ್ಕೋಬೇಕು. ಸೊ ಒಂದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಈ 3 ದಾರ ಏನಿದೆ 3 ದಾರದಲ್ಲಿ 1 ದಾರನ ಈ ಥರ ಪಾಸ್ ಮಾಡ್ಕೊಳ್ಳೋಣ. ಸೊ 2 ಹಾಫ್ ಡಬಲ್ ಕ್ರೋಶೆ ಆಯಿತು. ಮತ್ತು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇದೆಲ್ಲ ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ಒಟ್ಟು 6 ಚೈನಿಗೆ ನಾನು
11 ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಇದು ಬ್ಯಾಕ್ ಸೈಡಿಂದ ನಾವು ವರ್ಕ್ ಮಾಡ್ತಾ ಇರೋದು. ಸೊ ಬ್ಯಾಕ್ ಸೈಡಿಂದ ನಾನು 11 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಒಂದೇ ಲೆಂತಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೂಸು ಟೈಟ್ ಮಾಡೋದ್ರಿಂದ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಒಂದು ಸೇಮ್ ಲೆಂತಲ್ಲಿ ಮಾಡಿದ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆರ್ಚ್ ಸೈಜು ಕೂಡ ನೀಟಾಗಿ ಕಾಣಿಸುತ್ತೆ. ಸೊ 11 ಹಾಫ್ ಡಬಲ್ ಕ್ರೋಶನ ನಾನು ಮಾಡಿಕೊಂಡು 11 ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡು 6 ಚೈನ್ ಗ್ಯಾಪಲ್ಲಿ. ಸೊ ಲಾಸ್ಟ್ ಆದ ತಕ್ಷಣ ನೋಡಿ ಈ ಥರ 11 ಮಾಡ್ಕೊಂಡಿದ್ದೀನಿ. ಪಕ್ಕದ 3 ಚೈನ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು 2 ಚೈನ್ ಮಾಡಿ ಲಾಕ್ ಆದ ತಕ್ಷಣ 2 ಚೈನ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಫ್ರೆಂಡ್ಸ್ ಬೀಡ್ ಪಕ್ಕ. ಸೊ 3 ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಲಾಸ್ಟ್ ಒನ್ ಅಂದರೆ ಲೆಫ್ಟಿಂದ ರೈಟ್ ಸೈಡ್ಗೆ ರೈಟಿಂದ ಲೆಫ್ಟಿಗೆ ಫಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ. 2 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಇವಾಗ ಲಾಕ್ ಆಗಿದ ತಕ್ಷಣ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಫ್ರಂಟ್ ಸೈಡಿಗೆ ಈ ಥರ ಟರ್ನ್ ಮಾಡಿಕೊಂಡು ಸೊ ಇವಾಗ ಲಾಸ್ಟ್ ಸ್ಟೆಪ್ ಅಂದರೆ ನಾವು ಈ ಥರ ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ಕೊಂಡ್ವಿ ಅಲ್ಲ, ಹಾಫ್ ಡಬಲ್ ಕ್ರೋಶೆ ಹೋಲ್ ಗ್ಯಾಪ್ಸ್ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಸೊ ಟರ್ನ್ ಮಾಡಿದ ತಕ್ಷಣ ಇಲ್ಲಿ 2 ಚೈನ್ ಬ್ಯಾಕ್ ಸೈಡಿಂದ ಹಾಕಿದ್ವಲ್ಲ ಅದರೊಳಗಡೆ 1 ಚೈನ್ ಹಾಕೋತೀನಿ ಫ್ರೆಂಡ್ಸ್. 1 ಸಿಂಗಲ್ ಕ್ರೋಶೆ ಹಾಕೋತೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊತೀನಿ. 2 ಚೈನ್ ಒಳಗಡೆ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 1 ಸಿಂಗಲ್ ಕ್ರೋಶೆ ಮಾಡಿ ಇವಾಗ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಇಲ್ಲಿ ಹೋಲ್ಸ್ ಇದೆಲ್ಲ ಫ್ರೆಂಡ್ಸ್, ಫಸ್ಟು ಹೋಲ್ ಬಿಟ್ಟು ಸೆಕೆಂಡ್ ಹೋಲಿಗೆ ನಾನು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೊ ಫಸ್ಟ್ ಹೋಲ್ ಬಿಟ್ಟು ಸೆಕೆಂಡ್ ಹೋಲ್ಗೆ 1 ನೀಡಲ್ನ ಹಾಕಿ ದಾರನ ತೊಗೊಬಂದು 3 ದಾರ ಸೇರಿ 1 ಮಾಡ್ಕೋತೀನಿ. 1 ಮಾಡ್ಕೊಂಡಾದಮೇಲೆ ಸೊ ಇಲ್ಲೂ ಕೂಡ ಹಾಫ್ ಡಬಲ್ ಕ್ರೋಶನ ಯೂಸ್ ಮಾಡಿರೋದು. ಹಾಫ್ ಡಬಲ್ ಕ್ರೋಶ ಆದ ತಕ್ಷಣ 3 ಚೈನ್ನ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ನ ಮಾಡಿಕೊಂಡು ಈ ಹಾಫ್ ಡಬಲ್ ಕ್ರೋಶೆ ಏನಿದೆ ಅದ್ರ ಕೆಳಗಡೆ ಪ್ಲೇಸ್ ಇದೆಲ್ಲ ಫ್ರೆಂಡ್ಸ್, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ಕೊತೀನಿ. ಈ ಹೋಲ್ ಗ್ಯಾಪ್ಸ್ ಏನಿದೆ 11 ಹಾಫ್ ಡಬಲ್ ಕ್ರೋಶೆ ಹಾಕಿರೋದು ಅದನ್ನು ಫಸ್ಟ್ ಬಿಟ್ಟು ಸೆಕೆಂಡ್ಗೆ ಹಾಕ್ತೀನಿ ಫ್ರೆಂಡ್ಸ್. ಇವಾಗ ನೀಡಲ್ ಮೇಲೆ ದಾರ ಸುತ್ಕೊಂಡು ಥರ್ಡ್ ಬಿಟ್ಟು ಫೋರ್ತ್ಗೆ 1 ಗ್ಯಾಪ್ ಬಿಟ್ಟು 1ಕ್ಕೆ ಹಾಕಿ 1 ಗ್ಯಾಪ್ ಬಿಟ್ಟು 1ಕ್ಕೆ ಹಾಕಬೇಕು. ಇಲ್ಲಿ ಕೂಡ ಹಾಫ್ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ನೀಡಲ್ ಮೇಲೆ ದಾರ ಸುತ್ಕೊಂಡು ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ಚೈನ್ ಹಾಕಿ ಲಾಕ್ ಮಾಡಾದ್ಮೇಲೆ 3 ಚೈನ್ ಹಾಕಿ ನೋಡಿ ಈ ಥರ ಅದ್ರ ಕೆಳಗಡೆ ಪ್ಲೇಸ್ ಇರುತ್ತೆ ಇನ್ನೊಂದು ಚೈನ್ ಗ್ಯಾಪ್ ಅಷ್ಟು. ಸೊ ಅಲ್ಲಿ ಆರಾಮ್ಸಾಗಿ ಹೋಗಿ ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಸೊ 2 ಈ ಥರ ಮಾಡ್ಕೊತೀನಲ್ಲ ಫ್ರೆಂಡ್ಸ್. ಫಸ್ಟು 2ನೇ ಹೋಲ್ ಗ್ಯಾಪಿಗೆ ಮಾಡಿಕೊಂಡೆ, ಮತ್ತು 3ನೇದು ಬಿಟ್ಟು 4ನೇದಕ್ಕೆ ಮಾಡಿಕೊಂಡೆ. ಇವಾಗಲೂ ನೋಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ 2 ಆಯ್ತಲ್ವ, 2 ಆದ ತಕ್ಷಣ ಇದನ್ನು ಕೂಡ ಒಂದು ಹೋಲ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಹೋಲ್ ಗ್ಯಾಪ್ಗೆ ನಾನು ಮಾಡ್ಕೋತಾ ಇದ್ದೀನಿ. ಅಂದರೆ 6th ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು ಇವಾಗ ಸ್ವಲ್ಪ ಚೇಂಜ್ ಮಾಡಬೇಕು. 2 ಆಯ್ತಲ್ವ ಪಿಕಾಟ್ಸು. ಇವಾಗ 2 ದಾರ ಮೇಲೆ 1 ಸರಿ ಮಾಡಬೇಕು, 2 ದಾರ 1 ಮಾಡ್ಕೋಬೇಕು. 1 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 1 ಡಬಲ್ ಕ್ರೋಶೆ ಮಾಡ್ಕೊಂಬಿಟ್ಟು ಸೊ ಇಲ್ಲೊಂದು ಬೀಡನ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನಾವು 3ನೇದಕ್ಕೆ ಈ ಥರ ಪಿಕಾಟ್ ಮಾಡಿಲ್ಲ, 1 ಡಬಲ್ ಕ್ರೋಶೆ ಹಾಕಿ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಸೈಜ್ ಬೀಡನ್ನ ಹಾಕೋಣ. ಬೇಕಂದರೆ ಯಾವ್ದಾದ್ರು ಹ್ಯಾಂಗಿಂಗ್ದಾದರೂ ನೀವು ಹಾಕ್ಕೋಬೋದು. ಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಒಂದು ಕಂಬ ಆದ ತಕ್ಷಣ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಮಾಡಿದ ತಕ್ಷಣ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇದು ಅಷ್ಟೇ, ಕಂಬದ ಕೆಳಗಡೆ ಹೋಲ್ ಗ್ಯಾಪ್ ಇದೆ ನೋಡಿ. ಸೊ ಅಲ್ಲಿ ಪ್ಲೇಸ್ ಇದೆಲ್ಲ ನೀಡಲ್ನ ಹಾಕಿ ದಾರನ ತೊಗೊಬಂದು ಈ ರೀತಿ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಸೇಮ್ ಪ್ಲೇಸಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೊಳ್ಳೋಣ. ಈ ರೀತಿ 4 ಟೈಮ್ಸ್ ಮಾಡ್ಕೊಳ್ಳೋಣ. ಈ ರೀತಿ 4 to 5 ಟೈಮ್ಸ್ ಇಡ್ಸಿದ್ರೆ 5 ಟೈಮ್ಸು 4 ಟೈಮ್ಸೇ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಸಾಕಾಗತ್ತೆ. ಸೊ 4 ಟೈಮ್ಸ್ ಈ ರೀತಿ ಎಲ್ಲ ಥ್ರೆಡ್ಸ್ನ ನೀಡಲ್ ಮೇಲಿದೆಲ್ಲ ಎಲ್ಲ ಥ್ರೆಡ್ಗೂ ಒಂದು ಥ್ರೆಡ್ನ ಈ ಥರ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಪಾಸ್ ಮಾಡ್ಕೊಂಡಿದ್ದಾಯಿತು, ಈಸಿಯಾಗಿ ಬರುತ್ತೆ. ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಪಫ್ ಹಾಕಿದ್ದೀನಿ ಫ್ರೆಂಡ್ಸ್. ಇದು ಪಿಕಾಟ್ಸ್ ವಿತ್ ಒಂದು ಸೆಂಟ್ರಲ್ಲಿ ಪಫ್ ಮಾಡಿದ್ದೀನಿ, ಡಿಫ್ರೆಂಟಾಗಿ ಕಾಣುತ್ತೆ ಅಂತ. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 1 ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಮತ್ತು ಹಾಫ್ ಡಬಲ್ ಕ್ರೋಶೆ ಹಾಕೋಣ. ಅಂದರೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ 1 ಮಾಡ್ಕೋತೀನಿ. ಮತ್ತು 3 ಚೈನ್ ಹಾಕ್ಕೊಂಡು ಸೊ ಅಲ್ಲೇ ಮತ್ತೆ ಪ್ಲೇಸ್ ಇರುತ್ತೆ ಅಲ್ವಾ, ಅಲ್ಲೇ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು.
ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಒಂದು ಹೋಲ್ ಗ್ಯಾಪ್ ಬಿಟ್ಟು ಒಂದು ಹೋಲ್ ಗ್ಯಾಪ್, ಅಲ್ಲಿಗೆ 3 ದಾರ ಸೇರಿ 1 ಮಾಡಿಕೊಂಡು ಮತ್ತೆ 3 ಚೈನ್ ಮಾಡಿ ಈ ಹಾಫ್ ಡಬಲ್ ಕ್ರೋಶೆ ಏನಿದೆ ಅಲ್ಲೇ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಈ ರೀತಿ ಹಾಫ್ ಡಬಲ್ ಕ್ರೋಶೆಗೆ ಪಿಕಾಟ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ 2 ಪಿಕಾಟ್ ಮಾಡಿಕೊಂಡು ಸೆಂಟ್ರಲ್ ಒಂದು ಪಫ್ ಮಾಡಿದ್ದೀನಿ ಫ್ರೆಂಡ್ಸ್, ಮತ್ತು 2 ಪಿಕಾಟ್ನ ಮಾಡ್ಕೊಂಡಿದ್ದೀನಿ ಆ ಸೈಡು. ಚಿಕ್ಕ ಆರ್ಚೆ ಬಟ್ ಡಿಫ್ರೆಂಟಾಗಿರುತ್ತೆ, ಡಿಸೈನು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. ಇದು 2 ಹಾಫ್ ಡಬಲ್ ಕ್ರೋಶೆಗೆ ಪಿಕಾಟ್ ಮಾಡಿದ್ದೀನಿ, ಆಮೇಲೆ ಒಂದು ಪಫ್ ಹಾಕಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ನೋಡಿ, ಈ ಥರ ಬರುತ್ತೆ. ಅಲ್ಲೇ ಲಾಕ್ ಮಾಡೋದಾದಮೇಲೆ ಮತ್ತೆ ಸೀರೆಗೆ ಡೈರೆಕ್ಟಾಗೆ ಸಿಂಗಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ 3 ಮಾಡಿದ್ದೆ ಅಲ್ಲ ಫ್ರೆಂಡ್ಸ್, ಅದೇ ರೀತಿ ಮತ್ತೆ 3 ಮಾಡ್ಕೊಳ್ಳೋಣ ಪಕ್ಕದಲ್ಲೇ. ಸೊ ಸಿಂಗಲ್ ಕ್ರೋಶೆ, ನಾರ್ಮಲ್ ಸಿಂಗಲ್ ಕ್ರೋಶೆ ನೀಡಲ್ಲಿ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ ನಾರ್ಮಲ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ ಆರ್ಚ್ ಪಕ್ಕದಲ್ಲಿ. ಆ ಸ್ಟಾರ್ಟಿಂಗ್ ಎಷ್ಟು ಮಾಡಿದೆ ಅಷ್ಟು 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 3 ಸಿಂಗಲ್ ಕ್ರೋಶೆ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ, ಅಂದರೆ ಒಂದೇ ಸತಿ ನೀಡಲ್ಗೆ ತೊಗೊಳ್ಳಿ 2 ಬೀಡನ್ನು. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಏನು ಮಾಡಿಲ್ಲ, ಡೈರೆಕ್ಟ್ ಆ ಬೀಡಷ್ಟು ಪ್ಲೇಸ್ ಬಿಟ್ಟು ಸ್ಯಾರಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡೋಣ. ಸೊ ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ 2 ಸತಿ ಮಾಡಿದ್ದೀನಿ ಅಲ್ವಾ, 2 ಬೀಡನ್ನ ಹಾಕಿದ್ದೀನಿ. ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ 2 ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಇಲ್ಲೂ ಕೂಡ 2 ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ ಫಾಸ್ಟಾಗಿ ಆಗುತ್ತೆ ಫ್ರೆಂಡ್ಸ್, ಆಗಿರೋದು ಗೊತ್ತಾಗೋದಿಲ್ಲ ನಿಮಗೆ ಡಿಸೈನು. ನಾರ್ಮಲ್ ಈ ರೀತಿ ಮಾಡ್ತಾಯಿದ್ವಿ ಅಲ್ಲ, ಸೊ ಅದೇ ಲಾಸ್ಟ್ ಸ್ಟೆಪ್ಪಲ್ಲಿ ಪಿಕಾಟ್ಸು ಅದು ಹಾಫ್ ಡಬಲ್ ಕ್ರೋಶೆನೇ ಯೂಸ್ ಮಾಡಿದ್ದೀನಿ. ಒಂದೇ ಒಂದು ಸತಿ ಪಫಿಗೆ ಮಾತ್ರ ನಾನು ಡಬಲ್ ಕ್ರೋಶೆ ಯೂಸ್ ಮಾಡಿರೋದು. ಸೊ ಆರಾಮ್ಸಾಗಿ ಹಾಕ್ಕೋಬೋದು, ನೀಟಾಗಿ ಬರುತ್ತೆ. ಫಿನಿಶಿಂಗ್ ಕೂಡ ತಿಕ್ಕಾಗೆ ನೀಟಾಗಿ ಬರುತ್ತೆ, ಆರ್ಚ್ ಕೂಡ ಚೆನ್ನಾಗಿ ಅನಿಸುತ್ತೆ. ಈ ಸಿಂಗಲ್ ಕ್ರೋಶೆ ಆಗಲಿ ಈ ಬೀಡ್ಸ್ ಆಗಲಿ ನಿಮ್ಗೇನಾದ್ರು ಇನ್ ಕೇಸ್ ಗ್ಯಾಪ್ ಜಾಸ್ತಿ ಆಯಿತು ಅನ್ಸಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಬೀಡ್ಸ್ನ. ಮತ್ತು ಈ ಥರ ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಏನು ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ ಆರ್ಚ್ ಪಕ್ಕ. ಒಂದು 2 3 ಎಕ್ಸ್ಟ್ರಾ ಮಾಡಿದ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ಡಿಸೈನು. ಸೊ ನೋಡಿ, ಇದನ್ನು ಮಾತ್ರ ಹಾಕ್ಕೊಳ್ಳಿ. ಬೀಡ್ಸ್ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಈ ರೀತಿ 4 ಹಾಫ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು, ಸೊ ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಹಾಕಿ ಲಾಕ್ ಆದಮೇಲೆ 6 ಚೈನ್ ಹಾಕೋಣ. 6 ಚೈನ್ ಹಾಕಿ ಯು ಶೇಪಲ್ಲಿ ಲಾಕ್, ಒಳಗಡೆಗೆ ಲಾಕ್ ಮಾಡ್ತೀನಿ. ಯು ಶೇಪ್ ನೋಡಿಕೊಂಡು, ಅಂದರೆ 4 ಚೈನ್ ಗ್ಯಾಪ್ ಅಷ್ಟು ಡಿಸ್ಟೆನ್ಸ್ ಅಷ್ಟು ನಾನು 6 ಚೈನ್ನ ಲಾಕ್ ಮಾಡೋದು. ಸೊ ಅವಾಗ ನಮಗೆ ಯು ಶೇಪ್ ಟೈಪ್ ಬರುತ್ತೆ. ಮತ್ತು 3 ಚೈನ್ ಹಾಕೋಣ. ಸೊ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದ ತಕ್ಷಣ ನಾವು ಟರ್ನ್ ಮಾಡ್ಕೋಬೇಕು ಫ್ರೆಂಡ್ಸ್, ಡಿಸೈನ್ನ ಟರ್ನ್ ಮಾಡ್ಕೊಬಿಡೋಣ. ಸ್ಟಾರ್ಟಿಂಗ್ 3 ಚೈನ್ 6 ಚೈನ್ 3 ಚೈನ್ ಹಾಕಿದ್ದೀನಿ. ಸೊ 2 ಬೀಡು ಆದ ತಕ್ಷಣ 3 ಸಿಂಗಲ್ ಕ್ರೋಶೆ ಮತ್ತು 3 ಚೈನ್ 6 ಚೈನ್ 3 ಚೈನ್ ಹಾಕಿ ಡಿಸೈನ್ನ ಟರ್ನ್ ಮಾಡಿ 2 ಚೈನ್ ಹಾಕಿ ಆ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ದಾರ ಸುತ್ಕೊಂಡು ಈ 6 ಚೈನ್ ಏನಿದೆ ಗ್ಯಾಪು, ಸೊ ಅದರೊಳಗಡೆ ಹೋಗಿ ದಾರನ ತಂದು ಈ 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ ಹಾಫ್ ಡಬಲ್ ಕ್ರೋಶೆ ಪೂರ್ತಿ 11 ಸತಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದು ಸೆಕೆಂಡ್ ಟೈಮು. 11 ಟೈಮ್ಸ್ ಮಾಡ್ಕೊಳ್ತೀನಿ. 11 ಟೈಮ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಪಕ್ಕದಲ್ಲಿ 3 ಚೈನ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಇವಾಗ ಡಿಸೈನ್ನ ಟರ್ನ್ ಮಾಡ್ಕೊಳ್ತೀನಿ. ಲಾಕ್ ಆಗಿದ ತಕ್ಷಣ ಟರ್ನ್ ಮಾಡ್ಕೊಳ್ಳೋಣ. ನಮಗೆ ನೀಟಾಗಿ ಹೋಲ್ ಗ್ಯಾಪ್ಸ್ ಕಾಣಿಸುತ್ತೆ. ಇವಾಗ ಆ 2 ಚೈನ್ ಒಳಗಡೆ ಒಂದೇ ಒಂದು ಚೈನ್ ಹಾಕಿ ಟರ್ನ್ ಆಗಿದೆ ಅಲ್ವಾ ಫ್ರೆಂಡ್ಸ್, ಇದು ಫಸ್ಟ್ ಹೋಲ್ ಗ್ಯಾಪ್ನ ಬಿಟ್ಟು ಸೆಕೆಂಡ್ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತೊಗೊಬಂದು 3 ದಾರ ಸೇರಿ 1 ಮಾಡ್ಕೋಬೇಕು. 1 ಮಾಡ್ಕೊಂಡಿದ್ದ ತಕ್ಷಣ ಮತ್ತೆ 3 ಚೈನು ಹಾಕಿ ಇದಕ್ಕೆ ಪಿಕಾಟ್ ಹಾಕಬೇಕು. ಅಂದರೆ ಕಂಬದ ಕೆಳಗಡೆ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು.
ಈ ರೀತಿ ಹಾಫ್ ಡಬಲ್ ಕ್ರೋಶೆಗೆ ಪಿಕಾಟ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಚೈನ್ ಗ್ಯಾಪ್, ನೆಕ್ಸ್ಟ್ ಚೈನ್ ಗ್ಯಾಪಿಗೆ ಈ ರೀತಿ ಥ್ರೆಡ್ ಹಾಕ್ಕೊಳ್ಳೋದು. ಥ್ರೆಡ್ ಹಾಕ್ಕೊಂಡು ನೀಡಲ್ ತಗೊಂಡು ದಾರ 3 ದಾರಕ್ಕೂ ಸೇರಿ ಒಂದು ಪಾಸ್ ಮಾಡಿಕೊಂಡು ಇವಾಗ 3 ಚೈನ್ ಹಾಕಿದ್ಮೇಲೆ ಕಂಬದ ಕೆಳಗಡೆ ಹೋಗಿ ದಾರನ ತೊಗೊಬಂದು ಲಾಕ್ ಮಾಡ್ಕೊಳ್ಳೋದು. ಸೊ 2 ಪಿಕಾಟ್ ಆಗಿದ ತಕ್ಷಣ ಇವಾಗ ನಾರ್ಮಲ್ ಡಬಲ್ ಕ್ರೋಶೆ ಮಾಡ್ತೀನಿ. ಸೇಮ್ ಒಂದು ಹೋಲ್ ಗ್ಯಾಪ್ ಬಿಟ್ಟು ಸೆಂಟ್ರಲ್ ಹೋಲ್ಗೆ ನಾನು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ದಾರ ಒಂದು ಸತಿ, 2 ದಾರ ಒಂದು ಸತಿ. ಡಬಲ್ ಕ್ರೋಶೆ ಆಗಿದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಗೊಬಂದು ಹಾಗೆ ಇಟ್ಕೋಬೇಕು. ಇದನ್ನು 4 ಟೈಮ್ಸ್ ಮಾಡ್ಕೊಳ್ಳೋಣ. ಇದನ್ನು 4 ಟೈಮ್ಸ್ ಮಾಡಿಕೊಂಡು ಬೀಡ್ ಲಾಕ್. ಸೊ ಬೀಡ್ ಲಾಕ್ ಆಗಿದ ತಕ್ಷಣ ಇದು ಸ್ಲ್ಯಾಂಟಾಗಿ ಬಗ್ಗಿರುತ್ತೆ, ಬೆಂಡಾಗಿರೋ ಥರ ಸ್ವಲ್ಪ ಸರಿ ಮಾಡಿ, ಅವಾಗ ಸರಿಯಾಗಿ ಕೂತ್ಕೊಳ್ಳುತ್ತೆ ನೀಟಾಗಿ. ಈ ಥರ ಕಾಣಿಸುತ್ತೆ. 2 ಪಿಕಾಟ್ ಹಾಫ್ ಡಬಲ್ ಕ್ರೋಶೆಗೆ ಮತ್ತು ಒಂದು ಪಫು ಮತ್ತು ಒಂದು ಚೈನ್ ಗ್ಯಾಪ್ನ ಬಿಟ್ಟು ನೆಕ್ಸ್ಟಿಗೆ ಹಾಫ್ ಡಬಲ್ ಕ್ರೋಶೆಗೆ 3 ಚೈನ್ ಹಾಕಿ ಪಿಕಾಟ್ ಮಾಡಿದ್ದೀನಿ. ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್. ಇದ್ರ ಆರ್ಚ್ ಪಕ್ಕದಲ್ಲಿ ಈ ರೀತಿ ಮತ್ತು ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟೇ ಡಿಸೈನು ಫ್ರೆಂಡ್ಸ್. ತುಂಬ ಈಸಿಯಾಗಿ ಚೆನ್ನಾಗಿ ಬರುತ್ತೆ, ಬೇಗ ಕೂಡ ಆಗುತ್ತೆ. ನಾನು 2 ಆರ್ಚ್ ತೋರಿಸಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡಿದ್ದೆ, ಬಿಟ್ಟರೆ ತುಂಬ ನೀಟಾಗಿ ಆಗುತ್ತೆ. ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗೋವಂಥ ಡಿಸೈನ್ ಫ್ರೆಂಡ್ಸ್. ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಡಬಲ್ ಸ್ಟೆಪ್ಪಲ್ಲೂ ಮಾಡ್ಬೋದು, ಡಬಲ್ ಕಲರಲ್ಲಿ ಕೂಡ ನೀವು ಮಾಡ್ಕೋಬೋದು. 2 ಸ್ಟೆಪ್ ಮಾಡಿಕೊಂಡು ಡಬಲ್ ಕಲರಲ್ಲಿ ಹಾಕ್ಕೋಬೋದು. ಕೆಳಗಡೆ ಕಲರ್ ಚೇಂಜ್ ಮಾಡ್ಬೋದು ಲಾಸ್ಟ್ ಸ್ಟೆಪ್ಪು. ಇನ್ನೂ ನಿಮಗೆ ಅನ್ಸೋಕ್ಕೆ ಕಾಣಿಸುತ್ತೆ. ಆ 2 ಪಿಕಾಟ್ಸ್ ಮತ್ತು ಮಧ್ಯದಲ್ಲಿ ಪಫ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕಲರ್ ಚೇಂಜ್ ಮಾಡಿದರೆ ಇನ್ನೂ ನಿಮ್ಗೆ ನೀಟಾಗಿ ಕಾಣಿಸೋದು. ನಾನು ಸಿಂಗಲ್ ಸ್ಟೆಪ್ ಡಿಸೈನ್ ತೊಗೊಂಡಿರೋದ್ರಿಂದ ಅದು ಸಿಂಗಲ್ ಕಲರ್ ಬರುತ್ತೆ. ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನೀಟಾಗೆ. ಸೊ ಗ್ಯಾಪ್ ನೋಡಿ, ಗ್ಯಾಪ್ ಅಷ್ಟು ಬೇಡ ಅಂದರೆ ನೀವು ಬೀಡನ್ನ ಸ್ಕಿಪ್ ಮಾಡ್ಬೋದು, ಇಲ್ಲ ಸಿಂಗಲ್ ಕ್ರೋಶೆಟ್ ಸ್ಕಿಪ್ ಮಾಡ್ಬೋದು. ಆ್ಯಸ್ ಯು ವಿಶ್ ಫ್ರೆಂಡ್ಸ್, ಹೆಂಗೆ ಬೇಕಾದ್ರೂ ಹಂಗೆ ಮಾಡ್ಕೋಬೋದು. ತುಂಬ ನೀಟಾಗಿ ಬರುತ್ತೆ ಡಿಸೈನ್ ಪುಟ್ಟದಾಗಿರ್ಬೋದು ಆರ್ಚ್, ಬಟ್ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಪುಟ್ಟದಾಗೆ ಈ ಥರ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 350 to 400 ಅರೌಂಡು ಚಾರ್ಜ್ ಮಾಡ್ಬೋದು. ಸೊ ನೀವು ಇನ್ನೂ ಆರ್ಚ್ ಅಂದರೆ ಗ್ಯಾಪ್ ಕಡಿಮೆ ಮಾಡಿ ಆರ್ಚ್ ಜಾಸ್ತಿ, ಕುಚ್ಚು ಜಾಸ್ತಿ ಮಾಡಿದ್ರೆ ಇನ್ನೂ ಪ್ರೈಸ್ನ ರೈಸ್ ಮಾಡ್ಕೋಬೋದು. ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಇಷ್ಟ ಆದರೆ ಖಂಡಿತ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.